ಹಾಯ್ ಹಲೋ ಎಲ್ಲರಿಗೂ ನಮಸ್ಕಾರ. ಸಂಭವಾಮಿ 3.0 ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಸುಸ್ವಾಗತ. ನಮ್ಮ ಈ ಚಾನಲ್ಗೆ ನೀವು ಫಸ್ಟ್ ಟೈಮ್ ಬಂದಿದ್ದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಹಾಗೂ ನಿಮ್ಮ ಫ್ರೆಂಡ್ಸ್ಗೂ ಕೂಡ ಶೇರ್ ಮಾಡಿ. ನಿಮ್ಗೇನು ಅನಿಸುತ್ತೆ? ನಿಮಗೆ ಬೇಕಾಗಿರುವಂಥ ಜೀವನ ನೀವು ಮಾಡ್ತಾ ಇದ್ದೀರಾ ಅಥವಾ ಬೇರೆಯವರು ನಿಮ್ಮನ್ನು ಗೊಂಬೆ ಥರ ಆಟ ಆಡಿಸ್ತಾ ಇದ್ದೀರಾ? ಸೊ ಈ ಎಲ್ಲ ಕರಾಳ ಸತ್ಯನ ನಾನು ಈ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ. ವಿಡಿಯೋ ತುಂಬ ಇಂಟ್ರೆಸ್ಟಿಂಗ್ ಆಗಿರುತ್ತೆ, ದಯವಿಟ್ಟು ಕೊನೆವರೆಗೂ ಕಂಪ್ಲೀಟಾಗಿ ವಾಚ್ ಮಾಡಿ. ನೀವು ಯಾವುದೇ ವೆಹಿಕಲ್ದು ಸ್ಪೀಡೋಮೀಟರ್ ತಗೊಳ್ಳಿ, ಆ ಸ್ಪೀಡೋಮೀಟರಲ್ಲಿ ಮ್ಯಾಕ್ಸಿಮಮ್ ಪೊಟೆನ್ಷಿಯಲ್ ರೀಚ್ ಆಗುವಂಥದ್ದು ಕೊಟ್ಟಿರ್ತಾರೆ. ಬಟ್ ಆದರೆ ಆ ಪೊಟೆನ್ಷಿಯಲ್ನ ಆ ವೆಹಿಕಲ್ ರೀಚ್ ಮಾಡೋಕ್ಕಾಗಲ್ಲ, ಯಾಕೆಂದರೆ ಆ ಪೊಟೆನ್ಷಿಯಲ್ ಲಾಕ್ ಮಾಡಿರ್ತಾರೆ. ಸೊ ಹಾಗೆ ಮನುಷ್ಯನಲ್ಲಿ ತಗೊಂಡ್ರು ದೇವರು ಎಷ್ಟೊಂದು ಕೇಪಬಿಲಿಟೀಸ್ನ ಕೊಟ್ಟು ಕಳಿಸಿರ್ತಾನೆ, ಅದು ಯಾವುದೋ ಒಂದು ಶಕ್ತಿ ಪೊಟೆನ್ಷಿಯಲ್ಸ್ನೆಲ್ಲ ಲಾಕ್ ಮಾಡ್ತಾ ಇರುತ್ತೆ. ಆ ಶಕ್ತಿ ಯಾವುದು ಈ ವಿಡಿಯೋದಲ್ಲಿ ನಾನು ನಿಮಗೆ ಹೇಳ್ತೀನಿ. ಸೊ ಅದನ್ನು ತಿಳಿಬೇಕು ಅಂದರೆ ನಾವು ತುಂಬ ಹಿಂದೆ ಹೋಗಬೇಕಾಗತ್ತೆ. ಕ್ರಿಶ್ಚಿಯಾನಿಟಿ ಪ್ರಕಾರ ಬೈಬಲಲ್ಲಿ ದ ಗಾರ್ಡನ್ ಆಫ್ ಈಡನ್ ಅದನ್ನು ಮೆನ್ಷನ್ ಮಾಡಿದ್ದಾರೆ. ಸೊ ಇಲ್ಲಿ ದೇವರು ಫಸ್ಟು ಮನುಷ್ಯರಾದ ಆಡಮ್ ಮತ್ತು ಈವ್ನ ಸೃಷ್ಟಿಸಿದ್ರು. ಅದರ ಜೊತೆ ಲೂಸಿಫರ್ ಎಂಬ ರಾಕ್ಷಸನ ಜನನ ಕೂಡ ಆಯಿತು. ದೇವರು ಆಡಮ್ ಮತ್ತು ಈವ್ಗೆ ಒಂದು ವಿಶೇಷ ಹಣ್ಣನ್ನು ತೋರಿಸಿ ಅದನ್ನು ತಿನ್ನಬಾರ್ದು ಅಂತ ಎಚ್ಚರಿಕೆ ನೀಡಿದರು. ಆದರೆ ಲೂಸಿಫರ್ ರಾಕ್ಷಸ ವೃತ್ತಿಯನ್ನು ಹೊಂದಿದ್ದನು. ಅವನು ಆಡಮ್ ಮತ್ತು ಈವ್ಗೆ ಬ್ರೈನ್ ವಾಶ್ ಮಾಡಿ ಸೊ ಹಣ್ಣನ್ನು ತಿನ್ನೋ ಥರ ಪ್ರಚೋದನೆ ಮಾಡ್ತಾನೆ. ಸೊ ಇದನ್ನು ತಿಳಿದ ದೇವರು ಅವನ ಭೂಮಿಯಿಂದ ಪಾತಾಳಕ್ಕೆ ಎಸಿತಾರೆ. ಏನಿದು ನಮ್ಮ ಪೊಟೆನ್ಷಿಯಲ್ಸ್ನ ತಡೀತಾ ಇರೋದು ಯಾರು ಅಂತ ತಿಳಿಸ್ಕೊಡ್ತಾನೆ ಅಂದರೆ ಯಾವುದೋ ಸ್ಟೋರಿ ಹೇಳ್ತಾ ಇದ್ದೀನಿ ಅಂದ್ಕೊಂಡಿದ್ದೀರಾ? ಪೇಷನ್ಸು ಕೂಡ ಒಂದು ಪೊಟೆನ್ಷಿಯಲ್. ಸೊ ಅದನ್ನು ಕೂಡ ನೀವು ಅನ್ಲಾಕ್ ಮಾಡಬೇಕು. ದಯವಿಟ್ಟು ಕೊನೆವರೆಗೂ ನೋಡಿ, ಕಂಪ್ಲೀಟಾಗೆಲ್ಲ ತಿಳಿಸ್ಕೊಂಡು ಕೊಡ್ತೇನೆ. ಓಕೆ, ಲೂಸಿಫರ್ನ ದೇವರು ಭೂಮಿಯಿಂದ ಪಾತಾಳಕ್ಕೆ ಎಸೆದ್ಮೇಲೆ, ಸೊ ಇಲ್ಲಿ ಲೂಸಿಫರ್ ಅಂದರೆ ನಮ್ಮ ಹಿಂದೂಯಿಸಮ್ ಪ್ರಕಾರ ಕಲಿ ರಾಕ್ಷಸ. ಸೊ ಅವನಿಗೀಗ ದೇವರ ವಿರುದ್ಧ ರಿವೆಂಜ್ ತಗೋಬೇಕು. ಸೊ ಈ ರಿವೆಂಜ್ ತಗೋಬೇಕು ಅಂದರೆ ಅವನಿಗೆ ಆರ್ಮಿ ಬೇಕು. ಸೊ ಅವನು ಅದಕ್ಕೆ ದಿನದಿಂದ ದಿನಕ್ಕೆ, ವರ್ಷದಿಂದ ವರ್ಷಕ್ಕೆ, ಯುಗದಿಂದ ಯುಗಕ್ಕೆ ಆರ್ಮಿನ ಫಾರ್ಮ್ ಮಾಡ್ತಾನೆ ಬರ್ತಾ ಇದ್ದಾನೆ. ಸೊ ಈ ಮಾಡರ್ನ್ ಜಗತ್ತಲ್ಲಿ ಸೊ ಅವನ ಆರ್ಮಿ ಹೇಗಿದೆ, ಯಾವುದು? ಇದು ಒಂದು ಗ್ರೂಪ್ ಆಫ್ ಆರ್ಗನೈಸೇಷನ್. ಈ ಗ್ರೂಪ್ಗಿರೋ ಪವರ್ ಯಾರಿಗೂ ಇಲ್ಲ. ಇವರು ಆಡಿದ್ದೇ ಆಟ, ಮಾಡಿದ್ದೇ ಕಾನೂನು. ಈ ಗ್ರೂಪ್ ಆಫ್ ಆರ್ಗನೈಸೇಷನ್ನೇ ಇಲ್ಯುಮಿನಾಟಿ. ಇದು 1776ರಲ್ಲಿ ಎಸ್ಟಾಬ್ಲಿಷ್ ಆಗಿದೆ. ಈ ಆರ್ಗನೈಸೇಷನಲ್ಲಿ 13 ಫ್ಯಾಮಿಲೀಸ್ ಇನ್ವಾಲ್ವ್ ಆಗಿದೆ. ಸೊ ಅದು ಯಾವುದಂದರೆ ದಿ ರಾಥ್ಶೈಲ್ಡ್ ಬ್ಲಡ್ ಲೈನ್, ದಿ ಬಂಡಿ ಬ್ಲಡ್ ಲೈನ್, ದಿ ಕಾಲಿನ್ಸ್ ಬ್ಲಡ್ ಲೈನ್, ದಿ ಆಸ್ಟ್ರೋ ಬ್ಲಡ್ ಲೈನ್, ದಿ ಡ್ಯುಪಾಂಟ್ ಬ್ಲಡ್ ಲೈನ್, ದಿ ಫ್ರೀಮ್ಯಾನ್ ಬ್ಲಡ್ ಲೈನ್, ದಿ ರಸಲ್ ಬ್ಲಡ್ ಲೈನ್, the Kennedy bloodline, the Lee bloodline, the Onassis bloodline, the Rockefeller bloodline, the Van Duyn bloodline, the Merovingian bloodline. ಈ 13 ಫ್ಯಾಮಿಲೀಸ್ ಡಿಸಿಷನ್ಸ್ನ ತಗೊಳುತ್ತೆ ಹೇಗೆ ಈ ಪ್ರಪಂಚನ ರೂಲ್ ಮಾಡಬೇಕು ಅಂತ. ನಿಮಗೇನು ಅನಿಸುತ್ತೆ? ಎಲನ್ ಮಸ್ಕ್ ರಿಚೆಸ್ಟ್ ಪರ್ಸನ್ ಆಫ್ ದ ವರ್ಲ್ಡ್. ಆ್ಯಕ್ಚುಲಿ ಎಲನ್ ಮಸ್ಕ್ ಬಂದ್ಬಿಟ್ಟು ಅವನ ನೆಟ್ವರ್ತ್ $426 ಬಿಲಿಯನ್. ಬಟ್ ಈ 13 ಫ್ಯಾಮಿಲೀಸ್ನ ನೆಟ್ವರ್ತ್ $3 ಟ್ರಿಲಿಯನ್. ಅಂದರೆ $1,000 ಬಿಲಿಯನ್ ಆದರೆ $1 ಟ್ರಿಲಿಯನ್. ಇವ್ರ ಹತ್ರ $3 ಟ್ರಿಲಿಯನ್ ಇದೆ. ಸಿಂಪಲ್ ಆಗಿ ಹೇಳ್ಬೇಕಂದ್ರೆ ನಮ್ಮ ಪ್ರಪಂಚದಲ್ಲಿರುವಂಥ 98% ವೆಲ್ತ್ ಅದು ಈ 13 ಫ್ಯಾಮಿಲೀಸ್ ಹತ್ರ ಇದೆ. ಮಿಕ್ಕಿರೋ 2% ಮಾತ್ರ ನಾವು ಯೂಸ್ ಮಾಡ್ತಾ ಇರೋದು. ನಮಗೆ ಇಂಟರ್ನೆಟಲ್ಲಿ ಅವೈಲಬಲ್ ಇರುವಂಥ ರಿಚೆಸ್ಟ್ ಪರ್ಸನ್ಸ್ ಏನಿದ್ದಾರೆ ಅವರೆಲ್ಲ ಜಸ್ಟ್ ಫಾರ್ ರೆಕಾರ್ಡ್ಸ್. ಈ 13 ಫ್ಯಾಮಿಲೀಸ್ ಆಫ್ ದ ರೆಕಾರ್ಡ್. ಸೊ ಇವ್ರ ಸೀಕ್ರೆಸಿ ಯಾರಿಗೂ ಗೊತ್ತಾಗಬಾರ್ದು ಅಂತ ಇವರು ಯಾರ ಮುಂದೆನೂ ಕಾಣಿಸ್ಕೊಳಕ್ಕೆ ಇಷ್ಟಪಡಲ್ಲ. ಓಕೆ, ಇದೊಂದು ಆರ್ಗನೈಸೇಷನ್, 13 ಫ್ಯಾಮಿಲೀಸ್, ರಿಚೆಸ್ಟ್ ಪರ್ಸನ್. ಇವರಿಂದ ನಮಗೇನು ಪ್ರಾಬ್ಲಮ್ ಆಗುತ್ತೆ ಅಂತ ನೀವು ಕೇಳ್ಬೋದು. ಸೊ ಅವ್ರದ್ದು ಮೇನ್ ಮೋಟಿವ್ ಹೇಳ್ತೀನಿ, ಕೇಳಿ. ನಮ್ಮ ಪ್ರಪಂಚದ ಜನಸಂಖ್ಯೆ 820 ಕೋಟಿ. ನಮ್ಮ ಭಾರತದಲ್ಲೇ 146 ಕೋಟಿ ಇದೆ. ಇವರ ಉದ್ದೇಶ ಏನಂದರೆ
ಪ್ರಪಂಚದಲ್ಲಿರೋ ಜನಸಂಖ್ಯೆ 100 ಕೋಟಿಗಿಂತ ಕಡಿಮೆ ಆಗಬೇಕು ಅಂತ. ಸೊ ಅದಕ್ಕೆ ಏನು ಬೇಕಾದರೂ ಇವ್ರು ಮಾಡ್ತಾ ಇದ್ದಾರೆ. ಇವ್ರಿಗೆ ಇರುವಂಥ ಪವರ್ಗೆ ಇವರು ಪ್ರಪಂಚದ ಯಾವುದೇ ಗೌರ್ಮೆಂಟ್ ಬೇಕಾದರೂ ಚೇಂಜ್ ಮಾಡ್ತಾರೆ. ಈಗ ಯಾವ ಪ್ರಪಂಚದಲ್ಲಿರುವಂಥ ಯಾವುದೇ ದೇಶನ ತಗೊಳ್ಳಿ, ಅದಕ್ಕೆ ಸಾಲ ಬೇಕು ಅಂತಂದರೆ ವರ್ಲ್ಡ್ ಬ್ಯಾಂಕ್ ಕೊಡುತ್ತೆ. ಆದರೆ ವರ್ಲ್ಡ್ ಬ್ಯಾಂಕ್ಗೆ ಸಾಲ ಬೇಕು ಅಂದರೆ ಯಾರು ಕೊಡ್ತಾರೆ ಅಂತ ನಿಮ್ಗೆ ಅರ್ಥ ಆಯಿತು ಅಂದ್ಕೊತೀನಿ. ಇವ್ರ ಹತ್ರ ಎಲ್ಲ ಡಿಸೀಸ್ಗೂ ಕೂಡ ವ್ಯಾಕ್ಸಿನ್ಸ್ ಇದೆ. ನಿಮಗೆ ಗೊತ್ತಿರೋ ಹಾಗೆ 2019 ಕೋವಿಡ್ ಬಂತು. ಸೊ ಅದು ಹೇಗೆ ಬಂತು ಅಂತ ಕೂಡ ಯಾರಿಗೂ ಗೊತ್ತಿಲ್ಲ. ಆದರೆ ಇವಾಗ ನಿಮಗೆ ಗೊತ್ತಾಯಿತು ಅಂತ ಅಂದ್ಕೊತೀನಿ. ಇವರ ಮೇನ್ ಮೋಟಿವ್ ಬಂದು ಪಾಪ್ಯುಲೇಷನ್ ಕಡಿಮೆ ಮಾಡಬೇಕು. ಸೊ ಈ ಕೋವಿಡ್-19ಇಂದ ಅತಿ ಹೆಚ್ಚು ಜನ ಸತ್ತಿದ್ದವರು ಬಂದ್ಬಿಟ್ಟು ಬಡವರು. ಶ್ರೀಮಂತರ ಹತ್ರ ಹಣ ಇತ್ತು, ಗುಣಪಡಿಸ್ಕೊಂಡ್ರು. ಬಡವರ ಹತ್ರ ಇರಲಿಲ್ಲ. ಸೊ ಹಾಗಾಗಿ ಅವರು ಸತ್ತೋದು. ಸೊ ಇವರ ಪ್ರಕಾರ ಬಡವರು ಅಂದರೆ ಯಾವ ಲೆಕ್ಕಕ್ಕೂ ಇಲ್ಲ. ದಿನದಿಂದ ದಿನಕ್ಕೆ ಪಾಪ್ಯುಲೇಷನ್ ಕೂಡ ಜಾಸ್ತಿ ಆಗ್ತಾ ಇದೆ. ಸೊ ನನ್ನ ಪ್ರಕಾರ ಇನ್ನು 2 ವರ್ಷದಲ್ಲಿ ಇನ್ನೊಂದು ವಾರ್ ಆದರೂ ಅಚ್ಚರಿ ಇಲ್ಲ. ಈ ಆರ್ಗನೈಸೇಷನ್ದು ಇನ್ನೊಂದು ಮೋಟಿವ್ ಏನಂದರೆ ಜನರನ್ನ ಗೊಂಬೆ ಥರ ಆಟ ಆಡಿಸೋದು. ಸಾಮಾನ್ಯ ಜನರನ್ನ ಸೆಲೆಬ್ರಿಟೀಸ್ ಮತ್ತು ಪೊಲಿಟಿಷಿಯನ್ಸ್ ಆಟ ಆಡಿಸಿದ್ರೆ, ಈ ಸೆಲೆಬ್ರಿಟೀಸ್ ಮತ್ತು ಪೊಲಿಟಿಷಿಯನ್ಸ್ನ ಈ ಬಿಗ್ ಬಿಸ್ನೆಸ್ ಟೈಕೂನ್ಸ್ ಅವ್ರು ಆಟ ಆಡಿಸ್ತಾರೆ. ಮತ್ತು ಇವ್ರನ್ನ ಈ ಡಾರ್ಕ್ ಪವರ್ಸ್ ಆಟ ಆಡಿಸುತ್ತೆ. ಡಾರ್ಕ್ ಪವರ್ಸ್ ಅಂದರೆ ಈ ಆರ್ಗನೈಸೇಷನ್. ತುಂಬ ಜನ ಸೆಲೆಬ್ರಿಟೀಸ್ ಈ ಆರ್ಗನೈಸೇಷನ್ಗೆ ವಿಕ್ಟಿಮ್ಸ್ ಆಗಿದ್ದಾರೆ. ಎಲ್ಲ ಕಡೆ ಪ್ರಮೋಟ್ ಮಾಡ್ತಾ ಇದ್ದಾರೆ. ಫಾರ್ ಎಕ್ಸಾಂಪಲ್ ಬಿಯಾನ್ಸ್, ಡ್ರೇಕ್, ದೆನ್ ಕೆನ್ಯಾ ವೆಸ್ಟ್, ಇವರೆಲ್ಲ ಕೂಡ ಇಲ್ಯುಮಿನಿಟಿನ ತುಂಬ ಪ್ರಮೋಟ್ ಮಾಡಿದ್ದಾರೆ. ನಿಮಗೆ ಅನ್ನಿಸ್ಬೋದು ಇದರಿಂದ ಅವ್ರಿಗೇನು ಲಾಭ ಅಂತ. ಇದರಿಂದ ಅವ್ರಿಗೆ ಸಾಕಷ್ಟು ಲಾಭ ಇದೆ. ಆದರೆ ಅದರಿಂದ ತುಂಬ ಪ್ರಾಬ್ಲಮ್ಸ್ನ ಅವ್ರು ಫೇಸ್ ಮಾಡಬೇಕಾಗುತ್ತೆ. ಇವರು ಈ ಆರ್ಗನೈಸೇಷನ್ ಜಾಯ್ನ್ ಆಗಬೇಕಂದ್ರೆ ತಮ್ಮ ಸೋಲ್ನ ಮಾರ್ಕೋಬೇಕಾಗುತ್ತೆ. ಸೊ ಇವರು ಕಾಂಟ್ರಾಕ್ಟ್ ಮಾಡಿಕೊಂಡ್ರೆ ಮಾತ್ರ ಇದನ್ನು ಮಾಡೋದಕ್ಕಾಗುತ್ತೆ. ಸೊ ಅವರು ಹೇಳಿದ ರೀತಿಯಲ್ಲಿ ಎಲ್ಲ ಕಡೆ ನಡ್ಕೋಬೇಕು. ಎಲ್ಲ ಕಡೆ ಇಲ್ಯುಮಿನಾಟಿನ ಪ್ರಮೋಟ್ ಮಾಡಬೇಕು. ಇನ್ನು ಪೊಲಿಟಿಷಿಯನ್ಸಿಗೆ ಬಂದರೆ ಅವ್ರ ಪವರ್ನ ಯೂಸ್ ಮಾಡ್ಕೊಂಡು ಇವ್ರು ಏನು ಬೇಕಾದರೂ ಮಾಡ್ಬೋದು. ಹಾಗೆ ಬಿಸ್ನೆಸ್ ಮ್ಯಾನ್ಗೆ ಬಂದರೆ ಬಿಸ್ನೆಸ್ ಮ್ಯಾನ್ ತಯಾರಿಸುವಂಥ ಪ್ರಾಡಕ್ಟ್ಸ್ನ ಯೂಸ್ ಮಾಡ್ಕೊಂಡು ಇವರು ಸಾಮಾನ್ಯ ಜನರನ್ನು ಮ್ಯಾನಿಪುಲೇಟ್ ಮಾಡ್ತಾರೆ. ಫಾರ್ ಎಕ್ಸಾಂಪಲ್ ಇನ್ಸ್ಟಾಗ್ರಾಮ್. ಸೊ ನಿಮ್ಮ ಎಂಟರ್ಟೈನ್ಮೆಂಟ್ಗಂದರೆ 10 to 15 ನಿಮಿಷ ಯೂಸ್ ಮಾಡ್ತೀರ. ಬಟ್ ಆದರೆ ನೀವು ಅದನ್ನು ಯೂಸ್ ಮಾಡ್ತಾ ಅದಕ್ಕೆ ಅಡಿಕ್ಟ್ ಆಗ್ತೀರ. ಸೊ ಹೀಗೆ ಅವರು ನಿಮ್ಮನ್ನು ಮ್ಯಾನಿಪುಲೇಟ್ ಮಾಡ್ತಾರೆ. ನಿಮ್ಗೆ ಇವಾಗ ಗೊತ್ತಾಗ್ತಾ ಇದೆ ಅನಿಸುತ್ತೆ ನಿಮ್ಮ ಕೇಪಬಿಲಿಟೀಸ್, ಪೊಟೆನ್ಷಿಯಲ್ಸ್ ಎಲ್ಲಿ ಲಾಕ್ ಆಗ್ತಾ ಇದೆ ಅಂತ. ನಿಮ್ಗೆ ಅನ್ಸ್ಬೋದು ಇದೊಂದು ಸಿಂಪಲ್ ಆರ್ಗನೈಸೇಷನ್ ಅಂತ. ಬಟ್ ಈ ಆರ್ಗನೈಸೇಷನ್ ಡೈರೆಕ್ಟಾಗಿ ಕಲಿಗೆ ಲಿಂಕ್ ಇದೆ. ನಾನು ನಿಮ್ಮ ಮಾತು ನೀವು ನಂಬೋದಿಲ್ಲ, ಪರವಾಗಿಲ್ಲ. ಆದರೂ ನಿಮ್ಮ ಪೊಟೆನ್ಷಿಯಲ್ಸ್ನ ಅನ್ಲಾಕ್ ಮಾಡೋದನ್ನು ತಿಳ್ಕೊಳ್ಳಿ. ಸೊ ನಾನು ಈ ಪ್ರಪಂಚದಲ್ಲಿ ಸ್ವಲ್ಪ ಏನಾಗ್ತಾ ಇದೆ ಅನ್ನೋದನ್ನು ತಿಳಿಸ್ಕೊಟ್ಟಿದ್ದೀನಿ ಅಂತ ಅಂದ್ಕೊತೀನಿ. ಸೊ ನಿಮ್ಮ ಲೈಫ್ನ ಯಾರಿಗೂ ಕೂಡ ಕೊಡಬೇಡಿ. ನಿಮ್ಮ ಕೇಪಬಿಲಿಟೀಸ್, ಪೊಟೆನ್ಷಿಯಲ್ಸ್ನ ಫುಲ್ ಯುಟಿಲೈಸ್ ಮಾಡಿ. ನಿಮಗೆ ಗೊತ್ತಿರೋ ಹಾಗೆ ಸತ್ಯಯುಗದಲ್ಲಿ ದೇವತೆಗಳು ಮತ್ತು ದಾನವರು ಬೇರೆ ಬೇರೆ ಪ್ರಪಂಚದಲ್ಲಿದ್ದರು. ತ್ರೇತಾಯುಗದಲ್ಲಿ ಒಂದೇ ಭೂಮಿಯಲ್ಲಿದ್ದರು. ದ್ವಾಪರ ಯುಗದಲ್ಲಿ ಒಂದೇ ಕುಟುಂಬದಲ್ಲಿ, ಹಾಗೆ ಈಗಿನ ಕಲಿಯುಗದಲ್ಲಿ ಒಂದೇ ಮನುಷ್ಯನಲ್ಲಿದ್ದಾನೆ. ಸೊ ನಾ ಹೇಳೋದೇನೆಂದರೆ ದಯವಿಟ್ಟು ಪಾಸಿಟಿವ್ ಆಗಿ ಥಿಂಕ್ ಮಾಡಿ, ಒಳ್ಳೆಯದನ್ನೇ ಬಯಸಿ. ನಾನು ಆಗಲೇ ಹೇಳ್ದಂಗೆ ಕಲಿ ದಿನದಿಂದ, ವರ್ಷದಿಂದ, ಯುಗದಿಂದ ತನ್ನ ಸೇನೆ ಕಟ್ತಾ ಬರ್ತಾ ಇದ್ದಾನೆ. ಅವನ ನಾಶ ಮಾಡೋಕ್ಕೆ ಕೂಡ ಕಲ್ಕೆ ಬರ್ತಾನೆ.